ಪುರಸಭೆ ವತಿಯಿಂದ ಬಸ್ ತಂಗುದಾಣಗಳ ಶುಚಿತ್ವ ಕಾರ್ಯಕ್ರಮ. ವಿರಾಜಪೇಟೆ ಪುರಸಭೆ ವತಿಯಿಂದ ನಗರದ ಬಸ್ ತಂಗುದಾಣಗಳ ಶುಚಿತ್ವ ಕಾರ್ಯವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭ ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ದೇಚಮ್ಮ ಕಾಳಪ್ಪ, ವಿರಾಜಪೇಟೆ ನಗರದ ಬಸ್ ತಂಗುದಾಣಗಳ ಶುಚಿತ್ವ ಕಾರ್ಯವನ್ನು ಮಾಡುತ್ತಿದ್ದು, ತಂಗುದಾಣಗಳ ಆಧುನೀಕರಣ ಮಾಡಲಾಗುತ್ತಿದೆ ಮತ್ತು ನಿಸರ್ಗ ಬಡಾವಣೆಯಲ್ಲಿ ನೂತನ ಬಸ್ ತಂಗುದಾಣವನ್ನು ನಿರ್ಮಿಸಲಾಗುತ್ತಿದೆ. ಬೆಳಗ್ಗೆ 6 ಗಂಟೆಯಿಂದ ಪೌರ ಕಾರ್ಮಿಕರು ಬಸ್ ತಂಗುದಾಣದಲ್ಲಿರುವ ಕಸ ತೆರವು ಮಾಡಿ ನೀರು ಹಾಕಿ ಸ್ವಚ್ಛ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭ ಪುರಸಭೆಯ ಮುಖ್ಯಾಧಿಕಾರಿ ನಾಚಪ್ಪ, ಪರಿಸರ ಅಭಿಯಂತರರಾದ ಶ್ರೀಮತಿ ರೀತ್ ಸಿಂಗ್, ಪ್ರಭರ ಆರೋಗ್ಯಾಧಿಕಾರಿ ಶ್ರೀಮತಿ ಕೋಮಲ ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು. ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗಿನ ಜಾವ ನಾವು ಶೆಲ್ಟರ್ಗಳನ್ನ ಕ್ಲೀನ್ ಮಾಡುವಂತ ಶುಚಿತ್ವ ಮಾಡುವಂತಹ ಒಂದು ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಹಲವು ವರ್ಷಗಳಿಂದನೇ ಇರುವಂತಹ ಪುರಾತನ ಶೆಲ್ಟರ್ಗಳು ಆಗಿರುತ್ತೆ. ನಮಗೆ ನೂತನವಾಗಿ ಶೆಲ್ಟರ್ಗಳ ಅವಶ್ಯಕತೆ ಇರುತ್ತದೆ ಪುರಸಭೆ ವ್ಯಾಪ್ತಿಯಲ್ಲಿ. ಹೀಗಾಗಿ ನೂತನವಾದ ಆಧುನಿಕ ಶೆಲ್ಟರ್ಗಳನ್ನು ನಾವು ಈಗಾಗಲೇ ನಿಸರ್ಗ ಲೇಔಟ್ನ ಮುಂಭಾಗದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಅದನ್ನ ನಿರ್ಮಾಣ ಮಾಡಲಿದ್ದೇವೆ. ಅಂದ್ರೆ ವಿರಾಜಪೇಟೆಯ ಹೃದಯ ಭಾಗ ಸಾಫ್ಟ್ವೇರ್ ಹತ್ತಿರದಲ್ಲಿರುವಂತಹ ಶೆಲ್ಟರ್ಗಳು ಹಾಗೂ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿರುವಂತಹ ಶೆಲ್ಟರ್ಗಳು ನಮ್ಮ ಪುರಸಭೆಯ ನೌಕರರು ಹಾಗೂ ವಿರಾಜಪೇಟೆ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರನ್ನು ಸೇರಿ ನಾವು ಇವತ್ತು ಶುಚಿತ್ವ ಮಾಡುವಂತಹ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ.